ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಇಂಟರ್ವ್ಯೂಯಲ್ಲಿ ಜಾಸ್ತಿ ಆರ್ ಬಿ ಐದು ಮತ್ತು ನಬಾರ್ದು ಫಂಕ್ಷನ್ಸ್ ಕೇಳಿದ್ದಾರೆ. ಸೊ ಬೇರೆಯವ್ರಿಗೆ ನೆಕ್ಸ್ಟ್ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದ್ದು. ನಿಮಗೆ ಇಂಟರ್ವ್ಯೂನೂ ಆಗಿಲ್ಲ ಅಂದರೆ ಯು ಕ್ಯಾನ್ ವಾಚ್. ಫಂಕ್ಷನ್ಸ್ಗಿಂತ ಮುಂಚೆ ಆರ್ ಬಿ ಐದು ಮತ್ತು ನಬಾರ್ದು ಮೇನ್ ಪಾಯಿಂಟ್ಸ್ ನೋಡ್ಕೊಂಬಿಡೋಣ. ಫಸ್ಟ್ ಪಾಯಿಂಟ್ ಫುಲ್ ಫಾರ್ಮ್ ಎಲ್ಲರಿಗೂ ಗೊತ್ತಿರುತ್ತೆ. ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಬಾರ್ಡು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು. ಆರ್ ಬಿ ಐ ಒಂದು ಸೆಂಟ್ರಲ್ ಬ್ಯಾಂಕು. ಒಂದೊಂದು ಕಂಟ್ರಿಗೆ ಒಂದೊಂದು ಸೆಂಟ್ರಲ್ ಬ್ಯಾಂಕ್ ಅಂತ ಇರುತ್ತೆ. ನಮ್ಮದು ಇಂಡಿಯಾಗೆ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂದರೆ ಆರ್ ಬಿ ಐ. ನಬಾರ್ಡು ಯಾವಾಗಲೂ ಡೆವಲಪ್ಮೆಂಟ್ ಆಫ್ ದಿ ರೂರಲ್ ಕಮ್ಯುನಿಟಿ ಮೇಲೆ ಫೋಕಸ್ ಮಾಡೋದ್ರಿಂದ ಇದನ್ನು ಡೆವಲಪ್ಮೆಂಟಲ್ ಬ್ಯಾಂಕ್ ಅಂತ ಕರೀತಾರೆ. ಆರ್ ಬಿ ಐ ಎಸ್ಟಾಬ್ಲಿಷ್ ಆಗಿದ್ದು 1935 ಆನ್ ದ ರೆಕಮೆಂಡೇಷನ್ ಆಫ್ ಹಿಲ್ಟನ್ ಆ್ಯಂಡ್ ಯಂಗ್ ಕಮಿಷನ್ ಅಂತ. ನಬಾರ್ಡ್ ಎಸ್ಟಾಬ್ಲಿಷ್ ಆಗಿದ್ದು 1982 ಅಲ್ಲಿ ಆನ್ ದಿ ರೆಕಮೆಂಡೇಷನ್ ಆಫ್ ಬಿ ಶಿವರಾಮನ್ ಕಮಿಟಿ. ಮೇನ್ ಫೋಕಸ್ ಆರ್ ಬಿ ಐದು ಏನರ ಮೇಲಿರುತ್ತೆ ಅಂದರೆ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಮತ್ತು ಮಾನಿಟರಿ ಸಿಸ್ಟಮ್ ಮೇಲೆ ಆರ್ ಬಿ ಐ ಹೆಚ್ಚದಾಗಿ ಫೋಕಸ್ ಮಾಡುತ್ತೆ. ಬಟ್ ನಬಾರ್ದು ಮೇನ್ ಫೋಕಸ್ ಯಾವುದ್ರ ಮೇಲೆ ಅಂದರೆ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮೇಲೆ. ಆರ್ ಬಿ ಐ ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ ನಮ್ಮದು ಇಂಡಿಯಾದ ಎಕನಾಮಿಕ್ ಸಿಸ್ಟಮಲ್ಲಿ ಎಷ್ಟು ಮನಿ ಸಪ್ಲೈ ಇದೆ, ಇನ್ಫ್ಲೇಷನ್ ಎಷ್ಟಿದೆ, ಅದನ್ನು ಹೆಂಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದರೆ, ನಬಾರ್ಡ್ ರೂರಲ್ ಕಮ್ಯುನಿಟಿಗೆ ಎಷ್ಟು ಕ್ರೆಡಿಟ್ ಹೋಗಬೇಕು, ಅದಕ್ಕೆ ಡೆವಲಪ್ಮೆಂಟಿಗೆ ಎಷ್ಟು ಫಂಡಿಂಗ್ ನೀಡಿದೆ ಅದ್ರ ಬಗ್ಗೆ ಕಂಟ್ರೋಲ್ ಮಾಡುತ್ತೆ. ಮೇನ್ ಡಿಫ್ರೆನ್ಸ್ ಏನು ಅಂದರೆ ಆರ್ ಬಿ ಐ ಕರೆನ್ಸಿ ಇಶ್ಯೂ ಮಾಡುತ್ತೆ. ಯಾಕಂದರೆ ಬೀಯಿಂಗ್ ಎ ಸೆಂಟ್ರಲ್ ಬ್ಯಾಂಕ್ ಅದರದ್ದು ಫಂಕ್ಷನು ಕರೆನ್ಸಿ ಇಶ್ಯೂ ಮಾಡೋದು. ಬಟ್ ನಬಾರ್ಡು ಆ ಕೆಲಸನ ಮಾಡೋದಿಲ್ಲ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ನಬಾರ್ಡ್ ಏನು ಅಂತ ನೋಡಿಕೊಂಡ್ರೆ, ಇದ್ರದ್ದು ಫಂಕ್ಷನ್ಸ್ ಯಾವಾಗ್ಲೂ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮೇಲೇ ಫೋಕಸ್ ಆಗಿರುತ್ತೆ. ಸೊ ನಮ್ಮ ಆನ್ಸರ್ಸ್ ಯಾವಾಗಲೂ ಇದ್ರ ಮೇಲೆ ಬೇಸ್ ಆಗಿರಬೇಕು. ಫಸ್ಟ್ ಒನ್ ಏನು, ಕ್ರೆಡಿಟ್. ಅಗ್ರಿಕಲ್ಚರ್ ಮತ್ತು ರೂರಲ್ ಸೆಕ್ಟರಿಗೆ ಕ್ರೆಡಿಟ್ ಸಪೋರ್ಟ್ ಕೊಡೋದು ಫಸ್ಟ್ ಒನ್ನು. ನೆಕ್ಸ್ಟು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್ ಇರಿಗೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಲ್ಪ್ ಮಾಡೋದು ನಬಾರ್ದು ಇನ್ನೊಂದು ಫಂಕ್ಷನ್ನು. ರೂರಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಯಾವುದ್ಯಾವುದು, ಆರ್ ಬಿ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಪ್ಯಾಕ್ಸ್ ಅಂದರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್, ಇವುಗಳನ್ನ ಸೂಪರ್ವೈಸ್ ಮಾಡೋದು ನಬಾರ್ದು ಇನ್ನೊಂದು ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಗೆ ಪ್ರಮೋಟ್ ಮಾಡೋದು. ಸ್ಪೆಷಲಿ ವುಮೆನ್ ಲೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಗೆ ಪ್ರಮೋಟ್ ಮಾಡುತ್ತೆ. ಯಾಕಂದರೆ ಅವ್ರನ್ನ ಫೈನಾನ್ಷಿಯಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಮತ್ತು ಅವರಿಗೆ ಫೈನಾನ್ಷಿಯಲ್ ಲಿಟ್ರಸಿನ ತಿಳಿಸೋದು. ನೆಕ್ಸ್ಟ್ ಫಾರ್ಮರ್ ವೆಲ್ಫೇರ್ ಸ್ಕೀಮ್ಗಳಿಗೆ ಸಪೋರ್ಟ್ ಮಾಡೋದು. ಇದರಲ್ಲಿ ಮೇನ್ ಯಾವುದು ಬರುತ್ತೆ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದಕ್ಕೆ ಸಪೋರ್ಟ್ ಮಾಡೋದು ಇನ್ನೊಂದು ನಬಾರ್ದು ಫಂಕ್ಷನ್ನು. ನೆಕ್ಸ್ಟ್ ಬ್ಯಾಂಕರ್ಸ್ ಮತ್ತು ಫಾರ್ಮರ್ಸ್ ರೂರಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಟ್ರೈನಿಂಗ್ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ನ ಹಾಕೋದು. ಅಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಫೈನಾನ್ಷಿಯಲಿ ಲಿಟ್ರಸಿ ಇಂಪ್ರೂವ್ ಮಾಡೋದು ಹೇಗೆ, ಅವರಿಗೆ ಯು ಪಿ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಹೇಗೆ ಉಪಯೋಗಿಸ್ಕೋಬೋದು, ಸಿಗೋವಂಥ ಸ್ಕೀಮ್ಗಳನ್ನ ಹೇಗೆ ಉಪಯೋಗ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಟ್ರೈನಿಂಗ್ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಗಳನ್ನ ಹಾಕ್ತಾರೆ. ಇದು ಮೇನ್ ಫಂಕ್ಷನ್ಸ್ ಆಫ್ ನಬಾರ್ಡ್. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ಆರ್ ಬಿ ಐ ಏನೇನು ಫಂಕ್ಷನ್ ಇರುತ್ತೆ ಅಂದರೆ, ಒಂದು ಕರೆನ್ಸಿ ಇಶ್ಯೂ ಮಾಡೋದು. ಎಲ್ಲ ಡಿನಾಮಿನೇಷನ್ದು ಕರೆನ್ಸಿ ಇಶ್ಯೂ ಮಾಡುತ್ತೆ. ಬಟ್ ಎಕ್ಸೆಪ್ಟ್ ₹1 ನೋಟ್ನ ಇಶ್ಯೂ ಮಾಡಲ್ಲ. ಅದನ್ನು ಇಶ್ಯೂ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಕಂಟ್ರೋಲರ್ ಆಫ್ ಮಾನಿಟರಿ ಪಾಲಿಸಿ. ಅಂದರೆ ಇವಾಗ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೋ ಟೂಲ್ಸ್ ಮಾಡ್ತಾರಲ್ಲ, ಅದನ್ನು ಅದೆಷ್ಟೆಷ್ಟು ಪರ್ಸೆಂಟೇಜಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡೋದು ಆರ್ ಬಿ ಐ. ಅಂದರೆ ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, CRR ಎಷ್ಟಿರಬೇಕು, SLR ಎಷ್ಟಿರಬೇಕು ಅಂತ ಅದನ್ನು ಡಿಸೈಡ್ ಮಾಡೋದು ಆರ್ ಬಿ ಐ. ನೆಕ್ಸ್ಟ್ ಬ್ಯಾಂಕರ್ಸ್ ಬ್ಯಾಂಕ್ ಅಂದರೆ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ಬ್ಯಾಂಕ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಹಾಕಿ ಕಂಟ್ರೋಲ್ ಮಾಡೋದು ಆರ್ ಬಿ ಐ. ಸೊ ಅದಕ್ಕೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೀತಾರೆ. ನೆಕ್ಸ್ಟ್ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತಲೂ ಕರೀತಾರೆ. ಯಾಕಂದರೆ ಒಂದು ಬ್ಯಾಂಕ್ದು ಫೈನಾನ್ಷಿಯಲ್ ಸ್ಥಿತಿ ತುಂಬ ಖರಾಬಾಗಿದೆ ಅಂದರೆ ಕೊನೆಗೆ ಹೋಗ್ಬಿಟ್ಟು ಆರ್ ಬಿ ಐ ಹತ್ರ ಅವರು ಲೋನ್ ತೊಗೊಂಡ್ರೆ ಕಡಿಮೆ ಅಥವಾ ಒಂದಿಷ್ಟು ಇಂಟ್ರೆಸ್ಟು ಹಾಕಿ ಅದಕ್ಕೆ ಫಂಡಿಂಗ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡೋದು
ಇನ್ನೊಂದು ಆರ್ ಬಿ ಐದು ಫಂಕ್ಷನ್ ಆಗುತ್ತೆ. ನೆಕ್ಸ್ಟು ಎಲ್ಲ ಬ್ಯಾಂಕಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕುತ್ತೆ ಆರ್ ಬಿ ಐ ಅಂತ ಹೇಳಿದೆ. ಅದನ್ನು ರೆಗ್ಯುಲೇಟ್ ಮತ್ತು ಸೂಪರ್ವೈಸ್ ಮಾಡೋದು ಕೂಡ ಅದರದ್ದು ಇನ್ನೊಂದು ಫಂಕ್ಷನ್ ಆಗುತ್ತೆ. ಅದೆರಡೂ ಮಿಕ್ಸ್ ಮಾಡಿ ಹೇಳಿದರೆ ಬೆಟರು. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಮ್ಯಾನೇಜ್ ಮಾಡೋದು. ಅಂದರೆ ಇವಾಗ ಇಂಡಿಯಾ ಮತ್ತು ಬೇರೆ ಯಾವುದೋ ಕಂಟ್ರಿದು ಒಂದು ಡೀಲ್ ಆಗಿರುತ್ತೆ, ಅಥವಾ ಇಂಡಿಯಾದು ಎಕ್ಸ್ಪೋರ್ಟ್ ಅಥವಾ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಬೇರೆ ಕರೆನ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದನ್ನು ಫಾರಿನ್ ಎಕ್ಸ್ಚೇಂಜನ್ನು ಮೇಂಟೈನ್ ಮಾಡೋದು ಆರ್ ಬಿ ಐದು ಇನ್ನೊಂದು ಫಂಕ್ಷನು. ನೆಕ್ಸ್ಟ್ ಗೌರ್ಮೆಂಟಿಗೆ ಬ್ಯಾಂಕರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈ ಗೌರ್ಮೆಂಟಿಗೆ ಏನಾದರೂ ಫಂಡ್ ಬೇಕು ಅಂದರೆ ಅವ್ರಿಗೆ ಕೊಡೋದು, ಅಥವಾ ಗೌರ್ಮೆಂಟಿಗೆ ಏನಾದರೂ ಫೈನಾನ್ಷಿಯಲಿ ಅಡ್ವೈಸ್ನ ಕೊಡೋದು, ಇದು ಕೂಡ ಆರ್ ಬಿ ಐದು ಒಂದು ಫಂಕ್ಷನು. ಇಷ್ಟು ಫಂಕ್ಷನ್ಸ್ ಆಫ್ ಆರ್ ಬಿ ಐ ಆ್ಯಂಡ್ ನಬಾರ್ಡ್. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಬ್ಯಾಂಕಿಂಗ್ ವಿತ್ ಭುವಿಗೆ ಈಗ 100 ಸಬ್ಸ್ಕ್ರೈಬರ್ಸ್ ಆದರು. ಇದು ತುಂಬ ಅನ್ಎಕ್ಸ್ಪೆಕ್ಟೆಡಾಗಿ ಸ್ಟಾರ್ಟ್ ಮಾಡಿದ್ದು ಚಾನಲ್ಲು. ಸೊ ಇದಕ್ಕೆ ತುಂಬ ಒಳ್ಳೆ ಸಪೋರ್ಟ್ ಸಿಗ್ತಾಯಿದೆ. ಕನ್ನಡದವರಿಗೆ ಕಾನ್ಸೆಪ್ಟ್ ಕನ್ನಡದಲ್ಲೇ ಹೇಳೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ನಾನು ಬೇರೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಈ ಕಾನ್ಸೆಪ್ಟ್ಗಳನ್ನ ಹಿಂದಿಲಿ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಸೊ ನನ್ನಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು. ನಿಮಗೆ ಹೆಲ್ಪ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ ಆ್ಯಂಡ್ ವಿಶ್ ಮೀ ಲಕ್. ಥ್ಯಾಂಕ್ ಯು. ಬಾಯ್.